ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, 25ರಿಂದ 28 ಅಂದರೆ 2026 ಈ ಭವಿಷ್ಯದ ಬಗ್ಗೆ ನಾವು ನೋಡೋಣ. ಈಗ ನೀವು ಸಂಭ್ರಮಿಸಲು ಸಿದ್ಧರಾಗಿ. ನಿಮ್ಮ ಮನೆಯಲ್ಲಿ ಸಿಹಿ ಹಂಚುವ ಸಮಯ ಬಂದಿದೆ. ಏಕೆಂದರೆ ವಿಘ್ನ ನಿವಾರಕ ಗಣಪತಿ ಮತ್ತು ಈ ಐಶ್ವರ್ಯ ದೇವತೆ ಮಹಾಲಕ್ಷ್ಮೀ ದೇವಿಯ ಈ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀಳುತ್ತಿದೆ. ಈ ಫೆಬ್ರವರಿ ತಿಂಗಳ ಕೊನೆಯ 4 ದಿನಗಳು, ಅಂದರೆ ಫೆಬ್ರವರಿ 25ರಿಂದ ಈ ಫೆಬ್ರವರಿ 28ರವರೆಗಿನ ಸಮಯವು ನಿಮ್ಮ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಲಿದೆ. ನಿಮ್ಮ ಕುಟುಂಬದಲ್ಲಿ 5 ಅದ್ಭುತವಾದ ಮತ್ತು ಸಂತೋಷದಾಯಕ ಸುದ್ದಿಗಳು ಬರಲಿವೆ. ನಿಮ್ಮ ಅದೃಷ್ಟವನ್ನು ಕಂಡು ಸುತ್ತಮುತ್ತಲಿನ ಜನರು ಆಶ್ಚರ್ಯಚಕಿತರಾಗುತ್ತಾರೆ. ನಿಮ್ಮ ಹಣೆಬರಹ ಬದಲಾಗುವ ಈ ಕ್ಷಣಗಳ ಬಗ್ಗೆ ನಾವು ಇಂದು ಚರ್ಚಿಸೋಣ ಬನ್ನಿ. ಅಂದರೆ ಗ್ರಹಗತಿಗಳು ಮತ್ತು ಅಪರೂಪದ ಯೋಗಗಳು. ಈ 4 ದಿನಗಳ ಅವಧಿಯು ಅತ್ಯಂತ ವಿಶೇಷವಾಗಿರಲು ಕಾರಣವೇನೆಂದರೆ, ಸುಮಾರು 3 ವರ್ಷಗಳ ನಂತರ ಸಂಭವಿಸುತ್ತಿರುವ ಅಪರೂಪದ ಗ್ರಹಗಳ ಒಂದು ಸಂಯೋಜನೆ. ಈ ಸಮಯದಲ್ಲಿ ಗಜಲಕ್ಷ್ಮಿ ಪ್ರಾಪ್ತಿಯೋಗ ಮತ್ತು ಈ ಶುಭ ಲಾಭಯೋಗ, ಬುಧಾದಿತ್ಯ ರಾಜಯೋಗ, ಗಜಕೇಸರಿ ರಾಜಯೋಗ, ಮಹಾಲಕ್ಷ್ಮಿ ಯೋಗ, ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ ಮತ್ತು ಸೌಭಾಗ್ಯವಂತ ಯೋಗಗಳು ಒಟ್ಟಾಗಿ ಸಂಭವಿಸುತ್ತಿವೆ. ಇಷ್ಟೊಂದು ರಾಜಯೋಗಗಳು ಒಂದೇ ಸಮಯದಲ್ಲಿ ಜಾಗೃತವಾಗಿರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಉದ್ಯೋಗದ ಹಾದಿಯಲ್ಲಿ ಸುಗಮವಾದ ಬದಲಾವಣೆಗಳು ಕಂಡುಬರುತ್ತವೆ. ಇದು ನಿಮ್ಮ ಜೀವನದ ಸುವರ್ಣ ಕಾಲವೆಂದೇ ಹೇಳಬಹುದು. ಈ 4 ದಿನಗಳಲ್ಲಿ ನಿಮಗೆ ಸಿಗುವ ಮೊದಲ ಮತ್ತು ಅತಿ ದೊಡ್ಡ ಸುದ್ದಿ ಎಂದರೆ ಆರ್ಥಿಕ ಲಾಭ. ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿನಗಿಂತಲೂ 10 ಪಟ್ಟು ಸುಧಾರಿಸಲಿದೆ. ನೀವು ಅಂದುಕೊಂಡಿರದ ಮೂಲಗಳಿಂದ ಹಣದ ಹರಿವು ಉಂಟಾಗುತ್ತೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಇದುವರೆಗೆ ನೀವು ಪಟ್ಟ ಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ದೊರೆಯುವ ಕಾಲ. ಪ್ರತಿಯೊಂದು ಹಂತದಲ್ಲೂ ಹಣಕಾಸಿನ ವಿಚಾರದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ. ಈ ಸಮಯದಲ್ಲಿ ಬರುವ ಅವಕಾಶಗಳನ್ನು ನೀವು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಏರಿಕೆಯಾಗುವುದರಲ್ಲಿ ಸಂಶಯವೇ ಇಲ್ಲ. ಉದ್ಯೋಗಸ್ಥ ಕುಂಭರಾಶಿಯವರಿಗೆ ಈ ಸಮಯವು ಅತ್ಯಂತ ಫಲಪ್ರದವಾಗಿದೆ. ಈ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮಗೆ ನೀಡಲಾದ ಗುರಿಗಳನ್ನು ಈ ಟಾರ್ಗೆಟ್ಸ್ ಅಂದರೆ ನೀವು ಯಶಸ್ವಿಯಾಗಿ ತಲುಪುತ್ತೀರಿ. ಇದರಿಂದ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ತುಂಬಾ ಪ್ರಸನ್ನರಾಗ್ತಾರೆ. ಇದರ ಫಲವಾಗಿ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಇದೆ, ಅಥವಾ ಸಂಬಳದಲ್ಲಿ ಗಣನೀಯ ಏರಿಕೆ ಅಥವಾ ಈ ಒಂದು ಬೋನಸ್ ದೊರೆಯಬಹುದು. ಇನ್ನು ಹೊಸ ಕೆಲಸದ ಹುಡುಕಾಟದಲ್ಲಿ ಇರುವವರಿಗೆ ಅವರ ವಿದ್ಯಾ ಅರ್ಹತೆಗೆ ತಕ್ಕಂತೆ ಅತ್ಯುತ್ತಮವಾದ ಕೆಲಸದ ಒಂದು ಆಫರ್ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಡೀಲ್ಗಳು ಕುದುರುತ್ತೆ. ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಇದು ಪ್ರಶಸ್ತವಾದ ಸಮಯ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತೆ. ವಿಶೇಷವಾಗಿ ನಿಮ್ಮ ಮಕ್ಕಳಿಂದ ನಿಮಗೆ ತುಂಬಾ ಒಳ್ಳೆಯ ಸುದ್ದಿ ಸಿಗಲಿದೆ. ಅವರು ಶಿಕ್ಷಣದಲ್ಲಾಗಲಿ ಅಥವಾ ವೃತ್ತಿಯಲ್ಲಾಗಲಿ ದೊಡ್ಡ ಸಾಧನೆ ಮಾಡುವುದರ ಮೂಲಕ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸುತ್ತಾರೆ. ಇದು ನಿಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ನಿರ್ಮಿಸುತ್ತೆ. ಕುಟುಂಬದ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಅವರ ಮಾರ್ಗದರ್ಶನದಿಂದ ನೀವು ಕಠಿಣ ನಿರ್ಧಾರಗಳನ್ನು ಸುಲಭವಾಗಿ ತೆಗೆದುಕೊಳ್ಳುತ್ತೀರಿ. ಮನೆಯಲ್ಲಿ ನಡೆಯಬೇಕೆಂದುಕೊಂಡಿದ್ದ ಶುಭ ಕಾರ್ಯಗಳಿಗೆ ಈಗ ಚಾಲನೆ ಸಿಗಲಿದೆ. ಬಹಳ ದಿನಗಳಿಂದ ಸ್ವಂತ ಮನೆ ಅಥವಾ ಜಮೀನು ಖರೀದಿಸಬೇಕೆಂದು ಈ ಕನಸು ಕಾಣುತ್ತಿದ್ದವರಿಗೆ ಈ 4 ದಿನಗಳಲ್ಲಿ ಶುಭ ಸುದ್ದಿ ಸಿಗಲಿದೆ. ನೀವು ಸ್ಥಿರಾಸ್ತಿ ವ್ಯವಹಾರದಲ್ಲಿ ಯಶಸ್ಸು ಕಾಣುತ್ತೀರಿ. ಈ ಹೊಸ ವಾಹನ ಖರೀದಿಸುವ ಯೋಗವೂ ಇದೆ. ಆದರೆ ಯಾವುದೇ ಆಸ್ತಿ ವ್ಯವಹಾರ ಮಾಡುವಾಗ ವಾಸ್ತು ನಿಯಮಗಳನ್ನು ಪಾಲಿಸುವುದು ಮತ್ತು ಕಾನೂನುಬದ್ಧವಾಗಿ ಎಲ್ಲವನ್ನ ಪರಿಶೀಲಿಸುವುದು ತುಂಬಾ ಒಳ್ಳೆಯದು. ಈ ಸ್ಥಳ ಬದಲಾವಣೆ ಮಾಡಬೇಕೆಂದು ಯೋಚಿಸುತ್ತಿರುವವರಿಗೂ ಈ ಸಮಯವು ಪೂರಕವಾಗಿದೆ. ನಿಮ್ಮ ಹಳೆಯ ಆಸ್ತಿಯನ್ನು ಮಾರಾಟ ಮಾಡಿ ಲಾಭ ಗಳಿಸಲು ಇದು ಸಕಾಲ. ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆಯಬೇಕೆಂದು ಅಥವಾ ಅಲ್ಲಿ ಉದ್ಯೋಗ ಮಾಡಬೇಕೆಂದು ಆಸೆ ಹೊಂದಿರುವ ಕುಂಭರಾಶಿಯವರಿಗೆ ಇದು ಶುಭ ಕಾಲ.
ಈ ವೀಸಾ ಸಂಬಂಧಿತ ಸಮಸ್ಯೆಗಳು ಬಗೆಹರಿಯಲಿವೆ ಮತ್ತು ವಿದೇಶಿ ವ್ಯವಹಾರಗಳಿಂದ ದೊಡ್ಡ ಲಾಭ ಆಗಲಿದೆ. ಕಾನೂನು ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಗೌರವ ಮತ್ತು ಪದವಿಗಳು ಲಭಿಸುವ ಸಾಧ್ಯತೆ ಕೂಡ ಇದೆ. ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಈ ಹೊಸ ಆವಿಷ್ಕಾರಗಳಿಗೆ ಮನ್ನಣೆ ಸಿಗಲಿದೆ. ನಿಮ್ಮ ಜ್ಞಾನದ ಮಟ್ಟ ಹೆಚ್ಚಾಗಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವದ ಸ್ಥಾನ ದೊರೆಯಲಿದೆ. ಈ ಕುಂಭರಾಶಿಯವರ ಪ್ರೇಮ ಜೀವನವು ಈ ಸಮಯದಲ್ಲಿ ಮಧುರವಾಗಿರುತ್ತೆ. ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರುತ್ತೆ. ನೀವು ಇಷ್ಟಪಡುವ ವ್ಯಕ್ತಿಯೊಂದಿಗೆ ನಿಮ್ಮ ವಿವಾಹ ನಿಶ್ಚಯವಾಗುವ ಸಾಧ್ಯತೆ ಕೂಡ ಇದೆ. ಈ ಪತಿ ಪತ್ನಿಯರ ನಡುವೆ ಯಾವುದಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಈಗ ಬಗೆಹರಿದು ಪ್ರೀತಿ ಹೆಚ್ಚಾಗುತ್ತೆ. ಮದುವೆಯಾಗಿ ಬಹಳ ವರ್ಷಗಳಿಂದ ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ಸಂತಾನದ ಸುದ್ದಿ ಈ 4 ದಿನಗಳಲ್ಲಿ ಸಿಗುವ ಸಂಭವವಿದೆ. ಒಟ್ಟಾರೆಯಾಗಿ ದಾಂಪತ್ಯ ಜೀವನವು ಸುಖಮಯವಾಗಿ ಇರುತ್ತೆ. ಸಮಯವು ನಿಮ್ಮ ಪರವಾಗಿದ್ದರೂ ಕೂಡ ಕೆಲವು ವಿಷಯಗಳಲ್ಲಿ ನೀವು ಜಾಗರೂಕರಾಗಿ ಇರಲೇಬೇಕಾಗುತ್ತೆ. ಈಗ ಏನೆಲ್ಲ ಪರಿಹಾರಗಳು, ಏನೆಲ್ಲ ನೀವು ಎಷ್ಟು ಜಾಗರೂಕರಾಗಿ ಇದ್ದರೆ ಒಳ್ಳೆಯದು ಅಂತ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಅಥವಾ ಈ ಒಂದು ಗುಪ್ತ ವಿಷಯಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ನಿಮ್ಮ ಕೆಲಸಕ್ಕಾಗಿ ಅಡ್ಡಿಪಡಿಸಬಹುದು. ಈ 4 ದಿನಗಳಲ್ಲಿ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ. ಈ ಕೊಟ್ಟ ಹಣವು ಕೂಡ ವಾಪಸ್ ಬರುವುದೇ ಕಷ್ಟವಾಗಬಹುದು. ಮಾತಿನ ಮೇಲೆ ನಿಗಾ, ಅಂದರೆ ಯಾರೊಂದಿಗೂ ಮಾತನಾಡುವಾಗ ಕಟುವಾದ ಶಬ್ದಗಳನ್ನು ಬಳಸಬೇಡಿ. ನಿಮ್ಮ ಮಾತುಗಳು ಇತರರಿಗೆ ನೋವನ್ನುಂಟು ಮಾಡದಂತೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ಸುಗಮವಾಗಿ ನಡೆಯುತ್ತಿರುವ ಕೆಲಸಗಳು ಕೆಡಬಹುದು. ನಿಮ್ಮ ಅಭಿವೃದ್ಧಿಯನ್ನು ಸಹಿಸದ ವ್ಯಕ್ತಿಗಳಿಂದ ಆದಷ್ಟು ದೂರವಿರಿ. ಅವರು ನಿಮ್ಮ ದಾರಿಯನ್ನು ತಲುಪಿಸಲು ಪ್ರಯತ್ನಿಸಬಹುದು. ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ನೋಡಬಹುದು. ಆದರೆ ನೀವು ನಿಮ್ಮ ಗುರಿಯ ಮೇಲೆ ಮಾತ್ರ ಗಮನ ಹರಿಸಿ. ಯಾವುದೇ ಪ್ರಮುಖ ಪತ್ರಗಳಿಗೆ ಸಹಿ ಮಾಡುವ ಮುನ್ನ ಅವುಗಳನ್ನು ಸರಿಯಾಗಿ ಓದಿ ಅರ್ಥೈಸಿಕೊಳ್ಳಿ. ಕಣ್ಣು ಮುಚ್ಚಿ ಯಾರನ್ನು ಕೂಡ ನಂಬಬೇಡಿ. ಆದರೆ ಈ ಸಮಯದಲ್ಲಿ ಆದಷ್ಟು ಈ ಹವಾಮಾನ ಬದಲಾವಣೆಯಿಂದಾಗಿ ಸ್ವಲ್ಪ ಮಟ್ಟಿನ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಈ ಗಂಟಲು ನೋವಾಗಿರ್ಬೋದು ಅಥವಾ ಕೆಮ್ಮು, ಈ ಶೀತದಂತಹ ಈ ಒಂದು ಸಣ್ಣ ಪುಟ್ಟ ತೊಂದರೆಗಳು ಆಗಬಹುದು. ಅದನ್ನು ಅಲಕ್ಷಿಸಿದರೆ ತಕ್ಷಣ ಚಿಕಿತ್ಸೆ ಪಡೆಯಿರಿ. ನೀವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ರೂಢಿಸಿಕೊಳ್ಳಿ. ಹೊರಗಿನ ಆಹಾರಕ್ಕಿಂತ ಮನೆಯಲ್ಲಿ ತಯಾರಿಸಿದ ಈ ತಾಜಾ ಆಹಾರ ಸೇವಿಸುವುದು ಬಹಳನೇ ಉತ್ತಮ. ಸಕಾರಾತ್ಮಕವಾಗಿ ಯೋಚಿಸುವುದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಫೆಬ್ರವರಿ ತಿಂಗಳ ಈ ಕೊನೆಯ ದಿನಗಳು ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲುಗಳಾಗಿವೆ. ನೀವು ಸತತವಾಗಿ ಪಟ್ಟ ಶ್ರಮಕ್ಕೆ ಈ ದೇವರ ಕೃಪೆ ನಿಮಗೆ ಸಿಗ್ತಾ ಇದೆ. ಆದಷ್ಟು ನೀವು ವಿಶ್ವಾಸದಿಂದ ಮುನ್ನಡಿಬೇಕು. ಸೋಮಾರಿತನವನ್ನು ಬಿಟ್ಟು ಬಿಡಬೇಕು. ಈ ಸಮಯದಲ್ಲಿ ಸಿಗುವ ಪ್ರತಿಯೊಂದು ಅವಕಾಶವನ್ನು ನೀವು 2 ಕೈಗಳಿಂದ ಆದಷ್ಟು ಬಾಚಿಕೊಳ್ಳಿ. ಈ ಭಗವಾನ್, ಈ ವಿಘ್ನ ವಿನಾರಕ ಗಣೇಶ ಮತ್ತು ಸಂಪತ್ತಿನ ದೇವತೆಯಾದ ತಾಯಿ ಮಹಾಲಕ್ಷ್ಮಿ ದೇವಿಯ ಒಂದು ಸ್ಮರಣೆ ಮಾಡುತ್ತಾ ಕೆಲಸ ಪ್ರಾರಂಭಿಸಿ. ಯಶಸ್ಸು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ, ನಿಮ್ಮದಾಗುತ್ತೆ. ನಿಮ್ಮ ಮನೆಯಲ್ಲಿ ನೆಮ್ಮದಿ ಮತ್ತು ಈ ಸಮೃದ್ಧಿ ಶಾಶ್ವತವಾಗಿ ನೆಲೆಯೂರುತ್ತೆ. ಮುಂಬರುವ ಈ ಒಂದು 48 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಈ ಪ್ರೇಮಕ್ಕೆ ಸಂಬಂಧಿಸಿದ ದೊಡ್ಡ ಪವಾಡವೊಂದು ಸಂಭವಿಸಲಿದೆ. ಇದು ನಿಮ್ಮ ಹಳೆಯ ಪ್ರೇಮಿಯ
ಮರಳುವಿಕೆಯಾಗಿರಬಹುದು, ಆಕಸ್ಮಿಕವಾಗಿ ಬರುವ ಒಂದು ಸಂದೇಶನೇ ಆಗಿರಬಹುದು, ಅಥವಾ ಹೊಸ ಪ್ರೇಮ ಪ್ರಸ್ತಾಪವೂ ಆಗಿರಬಹುದು. ಅದೃಷ್ಟವು ಯಾವಾಗ ಬದಲಾಗುತ್ತೆ ಎಂದು ಯಾರು ಹೇಳಲು ಸಾಧ್ಯವೇ ಇಲ್ಲ. ಜೀವನದಲ್ಲಿ ಆಕಸ್ಮಿಕ ಘಟನೆಗಳು ನಡೆಯುವಂತೆ ಪ್ರೀತಿಯು ಕೂಡ ನಿಮ್ಮ ಬಾಗಿಲನ್ನು ಅನಿರೀಕ್ಷಿತವಾಗಿ ತಟ್ಟಲಿದೆ. ಈ ಅವಕಾಶವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಧನಾತ್ಮಕ ಶಕ್ತಿಯು ಮಾತ್ರ ಪ್ರೇಮ ಮಿಲನದ ಹಾದಿಯನ್ನು ತೆರೆಯುತ್ತೆ. ನಿಮ್ಮ ಪ್ರೇಮ ಜೀವನದ ಹಾದಿಯಲ್ಲಿ ಕೆಲವು ಅಡೆತಡೆಗಳು ಮತ್ತು ಶತ್ರುಗಳು ಇರಬಹುದು. ಇಂದಿನ ನಿಮ್ಮ ಪ್ರೇಮ ಜೀವನದ ದೊಡ್ಡ ಶತ್ರು ಎಂದರೆ ಅದು ನಿಮ್ಮ ಕೋಪ. ಒಂದು ತಪ್ಪು ಮಾತ್ರ ಅಂದರೆ ಮಾತು ಅಥವಾ ಒಂದು ಕ್ಷಣದ ಸಿಟ್ಟು ನಿಮ್ಮ ಸುಂದರವಾದ ಸಂಬಂಧವನ್ನು ಮುರಿದು ಹಾಕಬಹುದು. ಅಂತಹ ಸಂದರ್ಭಗಳಲ್ಲಿ ಮೌನವಾಗಿರುವುದು ದೌರ್ಬಲ್ಯವಲ್ಲ, ಬದಲಾಗಿ ನಿಮ್ಮ ಜಾಣ್ಮೆ ಎಂದು ತಿಳಿಯಿರಿ. ಮೂರನೇ ವ್ಯಕ್ತಿಯ ಮಾತುಗಳಿಗೆ ಮರುಳಾಗಬೇಡಿ. ನಿಮ್ಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಯನ್ನು ಸೃಷ್ಟಿಸಲು ಯಾರೋ ಒಬ್ಬರು ಪ್ರಯತ್ನಿಸುತ್ತಿರಬಹುದು. ಅವರು ಹೊರನೋಟಕ್ಕೆ ನಿಮ್ಮ ಹಿತೈಷಿಗಳಂತೆ ಕಂಡರೂ ಒಳಗೊಳಗೆ ಮತ್ಸರ ಹೊಂದಿರುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಸಂಗಾತಿಯ ಮೇಲೆ ನಂಬಿಕೆ ಇಡಿ. ನೀವು ಇಂದಿಗೂ ಹಳೆಯ ನೋವೇ ಆಗಿರಲಿ ಈ ಸಂಬಂಧ, ಈ ಹಳೆಯ ವಂಚನೆಯನ್ನೇ ನೆನಪಿಸಿಕೊಂಡು ಕುಳಿತಿದ್ದರೆ ನಿಮ್ಮ ಜೀವನದಲ್ಲಿ ಹೊಸ ಪ್ರೀತಿ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಹಳೆಯದನ್ನು ಬಿಟ್ಟಾಗಲೇ ಹೊಸದಕ್ಕೆ ಜಾಗ ಸಿಗುತ್ತೆ. ನಿಮಗೆ ಪದೇ ಪದೇ ಒಬ್ಬ ವ್ಯಕ್ತಿಯ ಬಗ್ಗೆಯೇ ನೆನಪು ಬರುತ್ತಿದ್ದರೆ, ಹಳೆಯ ಪ್ರೇಮಿಯ ಕನಸುಗಳು ಬೀಳುತ್ತಿದ್ದರೆ, ಅಥವಾ ಇದ್ದಕ್ಕಿದ್ದಂತೆ ಮನಸ್ಸು ಚಡಪಡಿಸುತ್ತಿದ್ದರೆ, ನಿಮ್ಮ ಒಂಟಿತನದಲ್ಲಿಯೂ ಯಾರೋ ಜೊತೆಗಿದ್ದಾರೆ ಎಂಬ ಭಾಸವಾಗುತ್ತಿದ್ದರೆ ನಿಮ್ಮ ಪ್ರೇಮ ಭಾಗ್ಯವು ಎಚ್ಚರಗೊಳ್ಳುತ್ತಿದೆ ಎಂದು ಅರ್ಥೈಸಿಕೊಳ್ಳಿ. ನಿಮ್ಮ ಜೀವನದ ಈ ಹೊಸ ಅಧ್ಯಾಯವು ಇಲ್ಲಿಂದಲೇ ಪ್ರಾರಂಭವಾಗುತ್ತೆ. ಸ್ಥಗಿತಗೊಂಡಿದ್ದ ಈ ಪ್ರೇಮ ಪ್ರಸ್ತಾಪಗಳು ಈಗ ಮುಂದೆ ಸಾಗಲಿವೆ. ಮುರಿದು ಹೋದ ಸಂಬಂಧಗಳು ಮತ್ತೆ ಬೆಸೆಯುವ ಯೋಗಗಳಿವೆ. ಆದರೆ ಇವೆಲ್ಲವೂ ಆಗಬೇಕೆಂದರೆ ನಿಮ್ಮ ಮನಸ್ಸು ಶಾಂತವಾಗಿ ಮತ್ತು ಧನಾತ್ಮಕವಾಗಿ ಬಹಳನೇ ಮುಖ್ಯ. ನಿಮ್ಮ ಈ ಒಂದು ಪ್ರೇಮ ಶಕ್ತಿಯನ್ನು ಜಾಗೃತಗೊಳಿಸಲು ಕೆಲವು ಸಣ್ಣ ಆದರೆ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬಹುದು. ಇಂದು ರಾತ್ರಿ ಮಲಗುವ ಮುನ್ನ ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 11 ಬಾರಿ ಪಠಿಸಿ. ನಂತರ ಮಹಾದೇವನಲ್ಲಿ ಪ್ರಾರ್ಥಿಸಿ, ಪ್ರಭು, ನನ್ನ ಜೀವನದಲ್ಲಿ ಸತ್ಯವಾದ ಪ್ರೀತಿಯನ್ನು ಕಳುಹಿಸು ಮತ್ತು ನನ್ನ ಸಂಬಂಧಗಳನ್ನು ಸುರಕ್ಷಿತವಾಗಿ ಇಡು ಎಂದು ಬೇಡಿಕೊಳ್ಳಿ. ಹಾಗೆಯೇ ಪ್ರತಿದಿನ ಬೆಳಗ್ಗೆ ಎದ್ದು 21 ಬಾರಿ ಓಂ ಹನುಮಂತಯೇ ನಮಃ ಮಂತ್ರವನ್ನು ಪಠಿಸುವುದರಿಂದ ಪ್ರೇಮದಲ್ಲಿ ಎದುರಾಗುವ ವಂಚನೆಗಳು ಮತ್ತು ಭಯಗಳು ದೂರವಾಗುತ್ತೆ. ಇದು ಮನಸ್ಸನ್ನು ಧನಾತ್ಮಕವಾಗಿರಿಸುತ್ತೆ. ಇದನ್ನು ಸಾಧ್ಯವಾದರೆ 5 ಮಂಗಳವಾರ ಸತತವಾಗಿ ಮಾಡಿ. ಬ್ರಹ್ಮಾಂಡವು ತೋರಿಸುತ್ತಿರುವಂತೆ ನಿಮ್ಮ ಜೀವನದಲ್ಲಿ ಬರಲಿರುವ ಈ ಪ್ರೀತಿ ಸಾಮಾನ್ಯವಾದುದಲ್ಲ. ಇದು ನಿಮ್ಮನ್ನು ಒಳಗಿನಿಂದಲೇ ಬದಲಾಯಿಸುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಾಗಿ ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.